ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಅಪ್ಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಆಗಮೋಕ್ತವಾಗಿ ಸಹಸ್ರ ಕಳಶಾಭಿಷೇಕ. ತಿರುಚಾನೂರು ಕ್ಷೇತ್ರದಲ್ಲಿ ವೈಭವೋಪೇತವಾಗಿ ಶ್ರೀ ಸುಂದರ ರಾಜಸ್ವಾಮಿಯವರಿಗೆ ಪ್ರತ್ಯೇಕ ಪೂಜೆಗಳು, ತಿರುಚಿ ವಾಹನ ಸೇವೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮಿ ಆಧ್ವರ್ಯದಲ್ಲಿ ಘನವಾಗಿ ಗೀತಾ ಜಯಂತಿ ಮಹೋತ್ಸವಗಳು. ಗೀತಾಮೃತ ಮಹೋದಧಿ ಅಲಂಕಾರದಲ್ಲಿ ದರ್ಶನವಿತ್ತು ಭಕ್ತರನ್ನು ಅನುಗ್ರಹಿಸಿದ ಬಾಲಕೃಷ್ಣ. ಮೈಸೂರು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿ ಆಶ್ರಮದಲ್ಲಿ ಸಂಪ್ರದಾಯಬದ್ಧವಾಗಿ ಗೀತಾ ಜಯಂತ್ಯೋತ್ಸವಗಳು. ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿ ಆಧ್ವರ್ಯದಲ್ಲಿ ಸಾವಿರಾರು ಮಂದಿಯರೊಂದಿಗೆ ಸಂಪೂರ್ಣ ಭಗವದ್ಗೀತಾ ಪಾರಾಯಣ. ಕರ್ನಾಟಕ ರಾಜ್ಯಾದ್ಯಂತ ಅಂಬರ ಚುಂಬಿತ ಶ್ರೀ ಸುಬ್ರಹ್ಮಣ್ಯ ಷಷ್ಠಿ ಪರ್ವದಿನ ಮಹೋತ್ಸವಗಳು. ಅನೇಕ ಆಲಯಗಳಲ್ಲಿ ಶ್ರೀ ಷಣ್ಮುಖನಿಗೆ ನೆರವೇರುತ್ತಿರುವ ಪ್ರತ್ಯೇಕ ಪೂಜೆಗಳು, ಅಭಿಷೇಕಗಳು, ಮಂಗಳಾರತಿಗಳು. ತಿರುಪತಿ ಜಿಲ್ಲೆ ವಡಮಾಲಪೇಟೆ ಮಂಡಲದಲ್ಲಿರುವ ಅಪ್ಪಲಾಯಗುಂಟ ಪುಣ್ಯಕ್ಷೇತ್ರದ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಸಹಸ್ರ ಕಳಶಾಭಿಷೇಕ ಘನವಾಗಿ ಜರುಗಿತು. ಪ್ರತಿ ತಿಂಗಳ 2ನೇ ಬುಧವಾರ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಸ್ವಾಮಿಯವರಿಗೆ ಸಹಸ್ರ ಕಳಶಾಭಿಷೇಕ ಆಗಮೋಕ್ತವಾಗಿ ಜರುಗಿತು. ಮೊದಲಿಗೆ ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿದ ಅರ್ಚಕರು ಆಗಮ ಕೈಂಕರ್ಯಗಳೊಂದಿಗೆ ಸೇವೆಯನ್ನು ಸಲ್ಲಿಸಿ ಪೂಜಾದಿಗಳನ್ನು ಪೂರ್ಣಗೊಳಿಸಿದರು. ಆನಂತರ ವೇದ ಮಂತ್ರೋಚ್ಚಾರಣೆ, ಭಕ್ತರ ಗೋವಿಂದ ನಾಮಸ್ಮರಣೆಗಳು, ಮಂಗಳ ವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರಿಗೆ ಆಗಮೋಕ್ತವಾಗಿ ಸಹಸ್ರ ಕಳಶಾಭಿಷೇಕ ನಿರ್ವಹಿಸಿದರು. ನಂತರ ಸ್ವಾಮಿ ಅಮ್ಮನವರಿಗೆ ನೈವೇದ್ಯಗಳು, ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಗೀತಾ ಮಹೋತ್ಸವದ ಅಂಗವಾಗಿ ಗೀತಾ ಜಯಂತಿಯನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ಪರ್ಯಾಯ ಪುತ್ತಿಗೆ ಮಠದ ಕಿರಿಯ ಶ್ರೀಗಳಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಶ್ರೀಕೃಷ್ಣನಿಗೆ ಗೀತಾಮೃತ ಮಹೋದಧಿ ಅಲಂಕಾರವನ್ನು ಮಾಡಿದರು. ನಂತರ ಪರ್ಯಾಯ ಪೀಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮಹಾಪೂಜೆಯನ್ನು ಮಾಡಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಗೀತಾ ಜಯಂತಿಯ ಅಂಗವಾಗಿ ರಥಬೀದಿಯಲ್ಲಿ ಚಿನ್ನದ ರಥದಲ್ಲಿ ಗೀತಾ ಪುಸ್ತಕವನ್ನಿಟ್ಟು ಭಕ್ತರನ್ನೊಳಗೊಂಡು ಅತ್ಯಂತ ವೈಭವದಿಂದ ರಥೋತ್ಸವವು ಜರುಗಿತು. ಗೀತಾ ಜಯಂತಿಯ ಅಂಗವಾಗಿ ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ನವದೆಹಲಿಯ ಸ್ವಾಮಿನಾರಾಯಣ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಹಾಮಹೋಪಾಧ್ಯಾಯ ಸಾಧು ಶ್ರೀ ಭದ್ರೇಶ ದಾಸ್ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಮಹಾಭಾರತ ಧಾರಾವಾಹಿಯ ಕೃಷ್ಣ ಪಾತ್ರಧಾರಿ ನಿತೇಶ್ ಭಾರದ್ವಾಜ್, ನಿರೂಪಕ ಮಾಸ್ಟರ್ ಆನಂದ್, ಉದ್ಯಮಿ ಭುವನೇಂದ್ರ ಕಿದಿಯೂರು ಮತ್ತು ಶತಾವಧಾನಿ ಡಾಕ್ಟರ್ ರಾಮನಾಥ ಆಚಾರ್ಯ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಕರ್ನಾಟಕ ವೃತ್ತ ಎಸ್ ರಾಜೇಂದ್ರ ಕುಮಾರ್ ಇವರು ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆಗೊಳಿಸಿದರು.
तादृश श्रेष्ठः ग्रन्थः भगवद्गीता श्रीकृष्णप्रीतिजनकः एवं श्रीकृष्ण अनुग्रहकारक ग्रन्थः। तादृशग्रन्थस्य जयन्ती बहुशः गीताविषये एव गीताजयन्ती समारम्भः प्रचलति। अन्यग्रन्थानां विषये जयन्ती महोत्सवः नास्ति, भागवतजयन्ती नास्ति, एवं वेदजयन्ती इति नास्ति, महाभारतजयन्ती इति नास्ति, परन्तु भगवद्गीताजयन्ती इति सर्वत्र प्रसिद्धा। कारणं भगवद्गीता श्रीकृष्णस्य सन्देशः समग्रमनुष्याणां कृते वर्तते। अतः तादृश गीताजयन्ती दिनम् अत्यन्तं पवित्रं वर्तते इति अस्माकं महान् सन्तोषः। सर्वे अपि अत्र आगत्य कृष्णस्य स्मरणं गीतास्मरणं कुर्वन्ति इति महत्सन्तोषस्य अन्यः प्रमुखः विषयः स्वामिनारायणमहोदय संस्थया अस्माकं बृजेशस्वामिपादाः अत्र आगताः। एते तु न केवलं विद्वांसः परन्तु भाष्यकाराः। अस्मिन् दिवसे भाष्यकाराणाम् उदयः अत्यन्तम् अपूर्वः। केवलं शङ्कराचार्य, रामानुजाचार्य, मध्वाचार्य भाष्यकाराः सन्ति। चतुर्थः भाष्यकाराः अस्माकं बृजेशमहोदयाः इति अत्यन्तं सन्तोषजनकं। तादृश महाविद्वांसः गीताजयन्ती समये यदि आगच्छन्ति तर्हि गीताजयन्ती समाचरणं सार्थकं भवति। अतः गुजरात् श्रीकृष्णप्रदेशात् एते महोदयाः आगताः। कृष्णस्यापि सन्तोषः, भाष्यकाराः आगता इति भाष्यकाराणां श्रीमध्वाचार्याणामपि सन्तोषः भवति। ತಿರುಚಾನೂರು ಕ್ಷೇತ್ರದಲ್ಲಿರುವ ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಸುಂದರರಾಜಸ್ವಾಮಿಯವರಿಗೆ ವಿಶೇಷ ಆರಾಧನೆಗಳು ಜರುಗಿದವು. ಮಂಗಳವಾರ ಸ್ವಾಮಿಯವರ ಜನ್ಮ ನಕ್ಷತ್ರವಾದ ಉತ್ತರ ಭಾದ್ರವನ್ನು ಪುರಸ್ಕರಿಸಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸುಂದರರಾಜಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಉಯ್ಯಾಲಿಯಲ್ಲಿ ಆಸೀನಗೊಳಿಸಿದರು. ಆನಂತರ ಅರ್ಚಕರು ಸ್ವಾಮಿ ಅಮ್ಮನವರಿಗೆ ಪ್ರತ್ಯೇಕ ಕೈಂಕರ್ಯಗಳೊಂದಿಗೆ ಆಗಮುಕ್ತವಾಗಿ ಊಂಜಲ್ ಸೇವೆಯನ್ನು ನಿರ್ವಹಿಸಿ ಧೂಪದೀಪ ನೈವೇದ್ಯಗಳನ್ನು ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ಆನಂತರ ಸ್ವಾಮಿ ಅಮ್ಮನವರಿಗೆ ತಿರುಚಿ ಉತ್ಸವ ನೇತ್ರ ಪರ್ವವಾಗಿ ನೆರವೇರಿಸಿದರು. ಭಕ್ತರು ಸ್ವಾಮಿ ಅಮ್ಮನವರ ಸೇವೆಗಳಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಶ್ರೀಕಾಳಹಸ್ತಿ ಪಟ್ಟಣವು ಗಂಗಮ್ಮ ತಾಯಿಯ ನಾಮಸ್ಮರಣೆಗಳೊಂದಿಗೆ ಪ್ರತಿಧ್ವನಿಸಿತು. ವೈಭವವಾಗಿ ಪ್ರಾರಂಭವಾದ 7 ಗಂಗಮ್ಮರ ಜಾತ್ರೆಯ ಅಂಗವಾಗಿ ಬುಧವಾರ ಬೆಳಗ್ಗೆ ಮೊದಲನೇ ಗಂಗಮ್ಮ ಶ್ರೀ ಪೊನ್ನಾಲಮ್ಮ, 2ನೇ ಗಂಗಮ್ಮ ಶ್ರೀ ಮುತ್ಯಾಲಮ್ಮ, 3ನೇ ಗಂಗಮ್ಮ ಶ್ರೀ ಕಾವಮ್ಮ, 4ನೇ ಗಂಗಮ್ಮ ಶ್ರೀ ಅಂಕಾಲಮ್ಮ, 5ನೇ ಗಂಗಮ್ಮ ಶ್ರೀ ನಲ್ಲಗಂಗಮ್ಮ, 6ನೇ ಗಂಗಮ್ಮ ಶ್ರೀ ಭುವನೇಶ್ವರಿ, 7ನೇ ಗಂಗಮ್ಮ ಶ್ರೀ ಅಂಕಮ್ಮನವರ ಉತ್ಸವ ಶೋಭಾಯಾತ್ರೆ ಪಟ್ಟಣದ ಬೀದಿಗಳಲ್ಲಿ ನಯನಾನಂದಕರವಾಗಿ ಸಾಗಿತು. ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಅಮ್ಮನವರುಗಳ ದರ್ಶನವನ್ನು ಪಡೆದರು. ಮಹಾಶಕ್ತಿ ಸ್ವರೂಪಿಣಿ 7ನೇ ಗಂಗಮ್ಮ ಜಾತ್ರೆಗೆ ಶ್ರೀಕಾಳಹಸ್ತಿ ಪಟ್ಟಣವು ಸರ್ವಶೋಭಿತವಾಗಿ ಸಿದ್ಧವಾಗಿದೆ. ಜಾತ್ರೆಯನ್ನು ಪುರಸ್ಕರಿಸಿ ಶ್ರೀಕಾಳಹಸ್ತಿ ದೇವಾಲಯದ ವತಿಯಿಂದ 7 ಗಂಗಮ್ಮರಿಗೆ ಸಾರೆ ಸಮರ್ಪಣೆ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಜ್ಞಾನಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರರ ದಿವ್ಯ ಪ್ರಾಂಗಣದಲ್ಲಿರುವ ಅಲಂಕಾರ ಮಂಟಪದ ಬಳಿ ಮೊದಲಿಗೆ ಸ್ವಾಮಿ ಅಮ್ಮನವರಿಗೆ ಪರಿವಾರ ದೇವತಾ ಮೂರ್ತಿಗಳಿಗೆ ಆರತಿಯನ್ನು ಸಮರ್ಪಿಸಿದರು. ಆನಂತರ ಅಮ್ಮನವರಿಗೆ ಸಮರ್ಪಿಸುವ ಸಾರೆಗೆ ಅಲಂಕಾರ ಮಂಟಪದಲ್ಲಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ತಾಳಮೇಳ ಮಂಗಳವಾದ್ಯಗಳ ನಡುವೆ ಸಾರೆ ಉತ್ಸವ ಕಾರ್ಯಕ್ರಮ ಆಧ್ಯಾತ್ಮಿಕ ಭರಿತವಾಗಿ ಸಾಗಿತು. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಬೊಜ್ಜಲ ವೆಂಕಟ ಸುಧೀರ್ ರೆಡ್ಡಿ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು.
ಮೈಸೂರಿನ ಗಣಪತಿ ಸಚ್ಚಿದಾನಂದ ಸ್ವಾಮಿ ಆಶ್ರಮದಲ್ಲಿ ಗೀತಾ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿ ಆಶ್ರಮದಲ್ಲಿ ಶ್ರೀ 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 ಸಚ್ಚಿದಾನಂದ ಸ್ವಾಮಿ ಹಾಗೂ ಹಿರಿಯ ಪೀಠಾಧಿಪತಿಗಳಾದ ಶ್ರೀ 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 ದತ್ತ ವಿಜಯಾನಂದ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ದತ್ತ ಆಶ್ರಮದ ನಾದಮಂಟಪದಲ್ಲಿ ಸಾಮೂಹಿಕ ಅಖಂಡ ಶ್ರೀಮದ್ ಭಗವದ್ಗೀತಾ ಪಾರಾಯಣ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಶೇಷ ಭಕ್ತರು ಪಾಲ್ಗೊಂಡು ಸಾಮೂಹಿಕವಾಗಿ ಗೀತಾ ಪಾರಾಯಣವನ್ನು ಪಠಿಸಿ ಶ್ರೀಗಳ ಕೃಪೆಗೆ ಪಾತ್ರರಾದರು. भगवद्गीता अथ प्रथमोऽध्यायः अर्जुन विषादयोगः। धृतराष्ट्र उवाच धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। सञ्जय उवाच दृष्ट्वा तु पाण्डवानीकम् व्यूढम् दुर्योधनस्तदा आचार्यमुपसङ्गम्य राजा वचनमब्रवीत्। पश्यैताम् पाण्डुपुत्राणाम् आचार्यमहतीम् च मूम् व्यूढाम् द्रुपदपुत्रेण तव शिष्येण धीमता। अत्र शूरा महेश्वासाः भीमार्जुनसमायुधि युयुधानो विराटश्च द्रुपदश्च महारथः धृष्टकेतुश्चेकितानः काशिराजश्च वीर्यवान् पुरुजित् कुन्तिभोजश्च शैब्यश्च नरपुङ्गवः युधामन्युश्च विक्रान्तः उत्तमौजाश्च वीर्यवान् सौभद्रो द्रौपदेयाश्च सर्व एव महारथाः। अस्माकं तु विशिष्टाये तान्निबोधद्विजोत्तमा नायका मम सैन्यस्य संज्ञार्थं तान् ब्रवीमि ते। भवान् भीष्मश्च कर्णश्च कृपश्च समितिञ्जयः अश्वत्थामा विकर्णश्च सौमदत्तिस्तथैव च अन्ये च बहवः शूराः मदर्थे त्यक्तजीविताः नानाशस्त्रप्रहरणाः सर्वे युद्धविशारदाः। अपर्याप्तं तदस्माकं बलं भीष्माभिरक्षितम् पर्याप्तं त्विदमेतेषां बलं भीमाभिरक्षितम्। अयनेषु च सर्वेषु यथा भागमवस्थिताः भीष्ममेवाभिरक्षन्तु भवन्तः सर्व एव हि। तस्य सञ्जनयन् हर्षं कुरुवृद्धः पितामहः। ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ತಿರುಮಂಗೈ ಆಳ್ವಾರ್ ತಿರುನಕ್ಷತ್ರೋತ್ಸವ ಅತ್ಯಂತ ಘನವಾಗಿ ಜರುಗುತ್ತಿವೆ. ಡಿಸೆಂಬರ್ 4ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ 10 ದಿನಗಳ ಕಾಲ ಟಿಟಿಡಿ ಆಧ್ವರ್ಯದಲ್ಲಿ ತಿರುನಕ್ಷತ್ರ ಮಹೋತ್ಸವಗಳನ್ನು ನಿರ್ವಹಿಸುತ್ತಿದ್ದಾರೆ.
ಶ್ರೀ ವೈಷ್ಣವ ತತ್ವವನ್ನು ವ್ಯಾಪ್ತೀಕರಿಸಿದ 12 ಮಂದಿ ಆಳ್ವಾರರಲ್ಲಿ ಕೊನೆಯ ಆಳ್ವಾರರಾಗಿ ತಿರುಮಂಗೈ ಆಳ್ವಾರ್ ಪ್ರಸಿದ್ಧಿ ಪಡೆದಿರುವರು. ಒಂದು ರಾಜ್ಯಕ್ಕೆ ಅಧಿಪತಿಯಾಗಿದ್ದ ತಿರುಮಂಗೈ ಆಳ್ವಾರವರು ಕುಮುದವಲ್ಲಿ ನಾಂಚಿಯಾರ್ ಎಂಬುವರನ್ನು ವಿವಾಹವಾಗುವುದಕ್ಕಾಗಿ ವೈಷ್ಣವ ದೀಕ್ಷೆಯನ್ನು ಸ್ವೀಕರಿಸಿದರು. ಪ್ರತಿದಿನ 1000 ಮಂದಿ ಆಸ್ತಿಕರಿಗೆ ಭೋಜನವಿತ್ತರು. ನಮ್ಮ ಆಳ್ವಾರ್ ಯುಕ್ತ 4 ಪ್ರಬಂಧಗಳಿಗೆ 6 ಮೂಲಗಳಾದ 6 ಪ್ರಬಂಧಗಳನ್ನು ಅನುಗ್ರಹಿಸಿದರು. ಈ ಸಂದರ್ಭವಾಗಿ 8ನೇ ದಿನ ಮಂಗಳವಾರ ಸಾಯಂಕಾಲ ತಿರುಮಂಗೈ ಆಳ್ವಾರ್ ಸನ್ನಿಧಿಯಲ್ಲಿ ಟಿಟಿಡಿ ಜಿಯರ್ ಸ್ವಾಮಿಗಳ ಆಧ್ವರ್ಯದಲ್ಲಿ ಶ್ರೀ ವೈಷ್ಣವರು, ಆಚಾರ್ಯ ಪುರುಷರು, ನಮ್ಮಾಳ್ವಾರ್ ದಿವ್ಯ ಪ್ರಬಂಧಗಳಲ್ಲಿರುವ ತಿರುವಾಯ ಮುಳನಿ ಪಠಿಸಿದರು. ಆನಂತರ ಸಾಯಂಕಾಲ ಶಾತ್ತುಮುರೈ ಸಂಪ್ರದಾಯಬದ್ಧವಾಗಿ ನಿರ್ವಹಿಸಿದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವೂ ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ननाथो ननाथः सदा वेङ्कटेशं स्मरामि स्मरामि. हरे वेङ्कटेश प्रसीद प्रसीद. प्रियं वेङ्कटेश प्रयच्छ प्रयच्छ. Govinda, 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 Govinda. Kallana Venkateshwara, Govinda. Govinda, 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 Govinda. Govinda, 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 Govinda. Kallana Venkateshwara, Govinda. Govinda, Govinda, Srinivasa Govinda. Govinda, Govinda, Srinivasa Govinda. Niladri Nilayavasa Nitya Kalyana Karunamurti Govinda, Govinda. Tirumalavasa Govinda, Govinda. Purna Purusha Govinda, Govinda, Tirumalavasa Govinda, Govinda, Purna Purusha. Govinda, Govinda. ತಿರುಪತ್ತೂರು ಸಮೀಪದ ಶ್ರೀನಿವಾಸ ಪೆರುಮಾಳ್ ಆಂಜನೇಯ ವಿನಾಯಕ ಸ್ವಾಮಿ ದೇವಸ್ಥಾನದ ಮಹಾಕುಂಭಾಭಿಷೇಕ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ತಿರುಪತ್ತೂರು ಜಿಲ್ಲೆಯ ಮಾಡಪಲ್ಲಿ ಗ್ರಾಮದ ಪಕ್ಕದಲ್ಲಿ ಅರಿಳ್ಮಿಕು ಶ್ರೀನಿವಾಸ ಪೆರುಮಾಳ್ ತಿರುಕೋಯಿಲ್ ನೂತನ ಅಷ್ಟಬಂಧನ ಮಹಾಕುಂಭಾಭಿಷೇಕ ಸಮಾರಂಭ ನಡೆಯಿತು. ಇದರ ಅಂಗವಾಗಿ ಗಣಪತಿ ಹೋಮ, ಕಳಶ ಸ್ಥಾಪನೆ, ವಾಸ್ತು ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ಶ್ರೀನಿವಾಸ ಪೆರುಮಾಳ್ ಅವರಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಇದರಲ್ಲಿ 1000ಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ದೇವರ ದರ್ಶನವನ್ನು ಪಡೆದು ತೀರ್ಥಪ್ರಸಾದವನ್ನು ಸ್ವೀಕರಿಸಿದರು.
ದಕ್ಷಿಣ ಕನ್ನಡ ಜಿಲ್ಲೆಯ ನೀರುಮಾರ್ಗ ಸಮೀಪದ ಮಾಣೂರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಷಷ್ಠಿ ಮಹೋತ್ಸವ ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ಈ ಪ್ರಯುಕ್ತ ದೇವರ ಬಲಿ ಉತ್ಸವ ಸೇರಿದಂತೆ ಹಗಲು ರಥೋತ್ಸವ ಜರುಗಿತು. ಸಾವಿರಾರು ಭಕ್ತರು ದೇವರ ಉತ್ಸವದಲ್ಲಿ ಭಾಗಿಯಾಗಿ ಪುನೀತರಾದರು. ಕೋಲಾರ ಜಿಲ್ಲೆಯ ದೊಡ್ಡಗುರ್ಕಿ ಗ್ರಾಮದಲ್ಲಿರುವ ಅದ್ವೈತ ಗೋಶಾಲೆಯಲ್ಲಿ ಲೋಕ ಕಲ್ಯಾಣಾರ್ಥ ಸೀತಾರಾಮರ ಕಲ್ಯಾಣೋತ್ಸವ ಅದ್ಧೂರಿಯಾಗಿ ಜರುಗಿತು. ಈ ನಿಮಿತ್ತ ವೃತ್ತಾಕಾರ ಮಂಟಪದಲ್ಲಿರುವ ವೇದಿಕೆಯಲ್ಲಿ ಸರ್ವಾಲಂಕೃತ ಸೀತಾರಾಮ ಲಕ್ಷ್ಮಣ ಹನುಮತ್ ಸಮೇತ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಲಾಯಿತು. ನಂತರ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಕಳಶಾರಾಧನೆ ಮುಂತಾದ ವಿವಿಧ ಪೂಜೆಗಳನ್ನು ಸಲ್ಲಿಸಲಾಯಿತು. ಬಳಿಕ ಶಾಸ್ತ್ರೋಕ್ತವಾಗಿ ಸೀತಾರಾಮ ಕಲ್ಯಾಣೋತ್ಸವವನ್ನು ಆಚರಿಸಲಾಯಿತು. ಆನಂತರ ಷೋಡಶೋಪಚಾರ ಪೂಜೆಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ದೇವರ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವದ ಅಂಗವಾಗಿ ಯಾಳೆ ಉತ್ಸವ ವೈಭವದಿಂದ ಜರುಗಿತು. ಮೊದಲಿಗೆ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಮೂರ್ತಿಗಳಿಗೆ ವಿಶೇಷ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಉತ್ಸವ ಮೂರ್ತಿಗಳನ್ನು ಆಲಯ ಪ್ರದಕ್ಷಿಣೆ ಮಾಡಿ ಯಾಳೆ ವಾಹನದಲ್ಲಿ ಕೂರಿಸಿ ಮಹಾಮಂಗಳಾರತಿಯನ್ನು ಬೆಳಗಿ ತಾಳಮೇಳದೊಂದಿಗೆ ಹಲಸೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಹೆಚ್ಚಿನ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು.
ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗೀತಾ ಜಯಂತಿ ಮಹೋತ್ಸವವನ್ನು ಆಚರಿಸಲಾಯಿತು. ಈ ಪ್ರಯುಕ್ತ ತಿರುಮಲ ತಿರುಪತಿ ದೇವಸ್ಥಾನಗಳು ಹಿಂದೂ ಧರ್ಮ ಪ್ರಚಾರ ಪರಿಷತ್ ಬೆಂಗಳೂರು ಆಧ್ವರ್ಯದಲ್ಲಿ ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಶ್ರೀಮದ್ ಭಾಗವತ ಗೀತೆಯ ಪಾರಾಯಣವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಭಕ್ತರು ಪಾಲ್ಗೊಂಡು ಗೀತಾ ಶ್ರವಣವನ್ನು ಮಾಡಿ ಪುನೀತರಾದರು. ಬೆಂಗಳೂರು ನಗರದ ಇಂದಿರಾನಗರದ ಹಳೆ ಮದ್ರಾಸ್ ರಸ್ತೆಯಲ್ಲಿರುವ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾರ್ಗಶಿರ ಮಾಸದ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಶ್ರೀ ಬೈಲಾಂಜನೇಯ ಸ್ವಾಮಿಯವರಿಗೆ ಮತ್ತು ಆವರಣದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯವರಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ.
ಮೈಸೂರಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಕಿಶೋರ ಯಕ್ಷ ಸಂಭ್ರಮದ ಅಂಗವಾಗಿ ಸೇಂಟ್ ಸಿಸಿಲಿ ಪ್ರೌಢಶಾಲೆ ಉಡುಪಿ ಇವರ ವಿದ್ಯಾರ್ಥಿಗಳಿಂದ ಕೃಷ್ಣಾರ್ಜುನ ಕಾಳಗ ಎಂಬ ಯಕ್ಷಗಾನ ಪ್ರಸಂಗ ನಡೆಯಿತು. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಕಲಾಂದಿಕಾ ಅಕಾಡೆಮಿ ಆರ್ಟ್ ಆಫ್ ಸಭಾಂಗಣದಲ್ಲಿ ಜರುಗುತ್ತಿರುವ ವಸುಂಧರೋತ್ಸವ 40ನೇ ಶಾಸ್ತ್ರೀಯ ನೃತ್ಯ ಮತ್ತು ಸಂಗೀತದ ವಾರ್ಷಿಕ ರಾಷ್ಟ್ರೀಯ ಉತ್ಸವದ ಅಂಗವಾಗಿ ಅಮೆರಿಕಾದ ಕಲಾವಿದರಾದ ವಿದುಷಿ ಸೋನಲ್ ಜುವೇರಿಯಾರವರಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.